ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಡಿಸೈನಲ್ಲಿ ಒಂದು ಬ್ಯಾಕ್ ಸ್ಕ್ಯಾಲಪ್ ಡಿಸೈನ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶೋಲ್ಡ್ರಲ್ಲಿ 8 ತೊಗೊಂಡಿದ್ದೀನಿ, ಆರ್ಮ್ ಹೋಲ್ ಡೌನು 7.5 ತೊಗೊಂಡಿದ್ದೀನಿ. ಈಗ ಅದೆರಡನ್ನು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 16 ನನ್ನ ಲೆಂತ್ ಬೇಕಾಗಿರೋದು. 16ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಬ್ಲೌಸ್ ಮೆಜರ್ಮೆಂಟ್ ಏನಿದೆಯೋ ಆ್ಯಸ್ ಇಟ್ ಈಸು ಅದೇ ರೀತಿ ಈ ಒಂದು ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಚೆಸ್ಟು 9.5 ತಗೋತೀನಿ, 2 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಸೊ ವೇಸ್ಟ್ ಮಾರ್ಕು ಚೆಸ್ಟ್ ಮಾರ್ಕ್ಸ್ನ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋತೀನಿ. ಆರ್ಮ್ ಹೋಲ್ ಡೌನಿಂಗ್ ನಾನು ರೌಂಡಿಗೆ 1 ಇಂಚ್ ತೊಗೊಂಡಿದ್ದೀನಿ. ಈಗ ಆರ್ಮ್ ಹೋಲ್ ಶೇಪ್ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟಾದಮೇಲೆ ಈಗ ನಾವು ನೆಕ್ ನಾನಿಲ್ಲಿ 3.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 4.5ಗೆ ನೆಕ್ ಬಿಡ್ತನ್ನ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋತೀನಿ. ಇದರಲ್ಲಿ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತೀನಿ. ಈ ರೀತಿಯಾಗಿ ಡ್ರಾ ಮಾಡಿದ್ದಾದಮೇಲೆ ಈಗ ನಾನು ಬಟ್ಟೆ ಇಲ್ಲಿ 3 ಇಂಚಸ್ಗೆ ಇಲ್ಲಿ ಸ್ಕ್ಯಾಲಪ್ ಡಿಸೈನ್ ಮಾಡೋಕ್ಕೆ 3 ಇಂಚಸ್ ತೊಗೊತೀನಿ. ಇದಾದಮೇಲೆ ನೆಕ್ ನಮಗೆ ಎಷ್ಟು ಬೇಕು ಡೀಪು ಅಂತ ಮೆಜರ್ಮೆಂಟ್ ಮಾಡಿಕೊಂಡು 4.5 ವಿಡ್ತಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೋಡಿ ಸ್ಕ್ಯಾಲಪ್ ಅಲ್ಲಿಗೆ ಬರೋ ಥರ ಈ ರೀತಿ ಬರೋ ಥರ ನಾನು ಅಲ್ಲೊಂದು ಡಾಟ್ ಇಟ್ಟಿದ್ದೀನಿ ನೋಡಿ. ಅಲ್ಲಿಗೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋತೀನಿ. ಇಲ್ಲಿ ಸ್ಕಾಲಪ್ನ ಡಿಸೈನ್ ಮಾಡ್ಕೋತೀನಿ ನೋಡಿ. 1/2 ಇಂಚಿಗೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನಾನು ಈ ಥರ ಉಲ್ಟಾ ಸ್ಕಾಲಪ್ ಇದು ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನೆಕ್ನ ನೀವೇನು ಮಾರ್ಕ್ ಮಾಡ್ಕೊಂಡಿದ್ರೋ ಅದ್ರ ಮೇಲೆ ಕಟ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೆಕ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಮಾರ್ಕ್ ಮಾಡ್ಕೊಂಡು ನೀವು ನಾನಿಲ್ಲಿ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಡ್ರಾ ಮಾಡ್ಕೋಬೋದು ನೆಕ್ನ. ಈಗ ನೆಕ್ ಕಟ್ ಮಾಡ್ಕೊಳ್ಳೋಣ. ನಾವೇನು ಮಾರ್ಕಿಂಗ್ ಮಾಡಿದ್ದೀವಿ ಆ್ಯಸ್ ಇಟ್ ಈಸ್ ಅದ್ರ ಮೇಲೇ ಕಟ್ ಮಾಡ್ಕೊಳ್ಳೋಣ. ಈಗ ಈ ಸ್ಕ್ಯಾಲಪ್ದು ಈ ರೀತಿಯಾಗಿ ಮಾರ್ಕಿಂಗ್ ಏನು ಮಾಡಿದ್ದೀವೋ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೋಲ್ಡಾಗಿದೆ, ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ ಪೀಸ್ ಏನಿದೆಯೋ ನೆಕ್ ಪೀಸ್ನ ಕಟ್ ಮಾಡ್ಕೊಂಡು ನೋಡಿ. ನಮಗೆ ಈ ರೀತಿ ಕಾಣುತ್ತೆ. ಈಗ ನಾವು ಅದನ್ನು ಬ್ಯಾಕ್ ನೆಕ್ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಪೇಪರ್ದು ಅದ್ರ ಮೇಲೆ ಇಟ್ಟು ಈ ರೀತಿ ಯಾವ ಡಿಸೈನಲ್ಲಿದೆ ಸ್ಕ್ಯಾಲಪ್ದು ಅದೇ ರೀತಿ ನೋಡಿ ಈ ರೀತಿ ಇಟ್ಟು ನಾವು ಒಂದು ನೆಕ್ ಬ್ಯಾಕ್ದು ಏನಿದೆಯೋ ಅದನ್ನ ಕಟ್ ಮಾಡ್ಕೊಳ್ಳೋಣ. ಒಂದು 1/2 ಇಂಚು ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ ಇದರಲ್ಲಿ ಯಾವುದರಲ್ಲಿ ಲೈನಿಂಗಲ್ಲಿ, ಯಾಕಂದರೆ ನಮ್ಗೆ ಅಟ್ಯಾಚಿಗೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ 16 ತೊಗೊಂಡಿದ್ವಲ್ಲ ಪೇಪರಲ್ಲಿ, ನಾವು 16.5 ತೊಗೊಳ್ಳಿ ಲೈನಿಂಗಲ್ಲಿ ಲೆಂತಲ್ಲಿ. ಈಗ ನಾನು ಕ್ಯಾನ್ವಾಸ್ ಮೇಲೆ ಮಾರ್ಕಿಂಗ್ ಮಾಡ್ಕೋತೀನಿ. ಆ ಸ್ಕ್ಯಾಲಪ್ದು ಏನಿದೆಯೋ ಅದನ್ನಿಟ್ಟು ಆ ಸ್ಕ್ಯಾಲಪ್ ಕಟ್ಟಿಂಗ್ ಏನಿದೆಯೋ ಅದ್ರ ಮೇಲೇ ಸ್ಟ್ರೈಟಾಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೋದು ಕ್ಯಾನ್ವಾಸ್ನ ಕಟ್ ಮಾಡ್ಕೋತೀನಿ. ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ನು ಮುಂಚಿತವಾಗೇ ಬರುತ್ತೆ. ಸೊ ಯಾರೆಲ್ಲೋ ನಮ್ಮ ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಲೈಕ್ ಮಾಡಿ.
ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ಈ ಥರ ವಿಡಿಯೋ ನಾನು ಒಂದು ಬ್ಯಾಕ್ದು ಫೋಟೋ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಡಿಸೈನ್ನ ಅಪ್ಲೋಡ್ ಮಾಡಿಲ್ಲ. ಸೊ ಸ್ಲೀವ್ಗೆ ಈ ಡಿಸೈನ್ ಹೊಲ್ದಿರೋದಕ್ಕೆ ಸ್ಲೀವ್ದೊಂದು ಅಪ್ಲೋಡ್ ಮಾಡಿದ್ದೀನಲ್ಲ, ಅದನ್ನು ನೋಡಿ ಒಬ್ಬರು ಬ್ಯಾಕ್ದು ಅಪ್ಲೋಡ್ ಮಾಡಿ ಅಂತ ಕಮೆಂಟ್ ಮಾಡಿದರು. ಐ ಥಿಂಕ್ ಸಾಯಿ ಅನಿಸುತ್ತೆ, ಅವರು ಸ್ವೀಟಿ ವಿಘ್ನೇಶ್ ಅಂತ ಅನಿಸುತ್ತೆ. ಅವರು ಕಮೆಂಟ್ ಮಾಡಿದರು ಬ್ಯಾಕ್ ಪಾರ್ಟ್ನ ಅಪ್ಲೋಡ್ ಮಾಡಿ ಅಂತ. ನೋಡಿ, ಈಗ ಬ್ಯಾಕ್ ಪಾರ್ಟ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀರೋ ನೀವು ಅದನ್ನಿಟ್ಟು ನಮಗೆ ನೆಕ್ ಹತ್ರ ಮೇಲೆ ಸ್ಯಾರಿ ಪೀಸ್ ಬರುತ್ತೆ. ಸೊ ಬಾಟಮಿಗೆ ಮಾತ್ರ ಈ ಒಂದು ಬ್ಲೌಸ್ ಪೀಸ್ ಬರುತ್ತೆ. ಈಗ ನಾನು ಕ್ಯಾನ್ವಾಸ್ನ ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೊತೀನಿ. ಈ ರೀತಿಯಾಗಿಟ್ಟು ಐರನ್ ಮಾಡ್ಕೊತೀನಿ. ನೋಡಿ, ಸ್ಯಾರಿ ಪೀಸು ಈಗ ಐರನ್ ಮಾಡ್ಕೊಂಡಿರೋ ಕ್ಯಾನ್ವಾಸ್ನ ಲೈನಿಂಗ್ನ ಈ ರೀತಿ ಇಟ್ಕೊಂಡು ಆ ಸ್ಕ್ಯಾಲಪ್ ಕಟ್ಟಿಂಗ್ ಏನಿದೆಯೋ, ಸೊ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳ್ದಲೆ ಅದ್ರ ಪಕ್ಕನೇ ಸ್ಟಿಚ್ ಬೀಳೋ ಥರ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಸೊ ಅವ್ರು ಕಮೆಂಟ್ ಮಾಡಿದರು. ಸೊ ಅವ್ರಿಗೆ ಅದು ಮೈನಲ್ಲಿತ್ತು, ಮತ್ತು ಇದೇ ಡಿಸೈನ್ ನಾನು ಹೊಲಿಬೇಕು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ಕಮೆಂಟ್ ಮಾಡಿರೋ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾರು ಸ್ವೀಟಿ ವಿಘ್ನೇಶ್, ಸಾಯಿ ಚಾನಲ್ ಅನಿಸುತ್ತೆ ಅವ್ರದ್ದು. ನನ್ನ ವ್ಯೂವರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ನಾನು. ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಈಗ ಟ್ರೆಂಡಿಂಗಲ್ಲಿದೆ ಈ ಥರ ಸ್ಕ್ಯಾಲಪ್ ಡಿಸೈನು. ಸೊ ಇದು ಸ್ಟಿಚ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನಾವು ಕ್ಯಾನ್ವಾಸ್ ಅನ್ನೋದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳೋಣ. ನೀವು ಸಿಂಗಲ್ ಸ್ಟಿಚ್ ಸಾಕು ಅಂದರೆ ಓಕೆ, ನಿಮ್ಮ ಚಾಯ್ಸ್ ಅದು. ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ ಏನಾದ್ರು ಟೂಲ್ಸ್ ತೊಗೊಂಡು ನೀವು ಆ ಕಾರ್ನರ್ಸ್ ಇದೆಯಲ್ಲ, ಆ ಶಾರ್ಪ್ನೆಸ್ ಬರಬೇಕು ಅಂದರೆ ನೀವು ಆ ಟೂಲ್ಸಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಕ್ಲಾತ್ನ. ಕೈಯಲ್ಲೇ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಟೂಲ್ಸ್ ತೊಗೊಂಡು ನೀಟಾಗಿ ಆ ಶಾರ್ಪ್ನೆಸ್ ಬರಬೇಕು ಅಂದರೆ ನೀವು ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಸ್ಕ್ಯಾಲಪ್ದು. ಈ ರೀತಿಯಾಗಿ ಸೆಟ್ ಮಾಡಿಕೊಂಡು ನೋಡಿ, ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ಸೆಟ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದು ಸ್ಕಾಲಪ್ದು ಕಾರ್ನರ್ ಶಾರ್ಪ್ನೆಸ್ ಬಂದಿದೆ ನೋಡಿ, ಅಲ್ಲಿ ಬೀಡ್ಸ್ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ಕೋತಾ ಇಲ್ಲ. ನಿಮ್ಗೆ ಇಷ್ಟ ಆದರೆ ಬೀಡ್ಸು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬ್ಯಾಕ್ ಪಾರ್ಟ್ ತೊಗೊಂಡು ನೋಡಿ ಈ ರೀತಿ ಪೇಪರ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನಿಟ್ಟು ನೆಕ್ಕನ್ನು ಮಾರ್ಕಿಂಗ್ ಮಾಡ್ಕೋತೀನಿ.
ನೆಕ್ ಮಾರ್ಕಿಂಗ್ ಮಾಡಿಕೊಂಡು ಅದೇ ರೀತಿಯಾಗಿ ಯಾವ ಥರ ಇದೆಯೋ ಅದು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ನಾನು ಅಲ್ಲಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಇನ್ವಿಸಿಬಲ್ ಆಗಿ. ಸೊ ಅದನ್ನ ಥ್ರೆಡ್ ಪೈಪಿಂಗ್ನ ಕೊಟ್ಕೋತೀನಿ. ನಿಮಗೆ ಕ್ಯಾನ್ವಾಸ್ ಬೇಕಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಅಂದರೆ ಕ್ಯಾನ್ವಾಸ್ ಮಾಡ್ಕೋಬೋದು, ಇಲ್ಲ ನಿಮಗೆ ಎಮ್ಮಿಂಗ್ ಮಾಡ್ಕೋತೀನಿ ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಅದನ್ನು ಲೈನಿಂಗ್ ಮೇಲೆ ಮೇನ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಂಡು ನೀವು ಬೇಕಾರೆ ಟರ್ನ್ ಮಾಡ್ಕೊಂಡು ಬೇಕಾರೆ ಫಿನಿಶಿಂಗ್ ಕೊಟ್ಕೋಬೋದು. ನಿಮ್ಮ ಚಾಯ್ಸ್ ಅದು, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಪೈಪಿಂಗ್ ಕೊಡ್ತಾಯಿದ್ದೀನಿ. ಕಾಲ್ ಇಂಚ್ ಮಾರ್ಜಿನಲ್ಲಿ ಪೈಪಿಂಗ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊತೀನಿ. ಇಷ್ಟಾದಮೇಲೆ ಅದನ್ನು ಮೇನ್ ಪೀಸ್ ಮೇಲಿಟ್ಟು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ ನಾನು. ಈ ರೀತಿ ಮೇನ್ ಪೀಸ್ ಮೇಲೆ ಉಲ್ಟಾ ಇಟ್ಕೊಂಡು ನೆಕ್ನ ಫಸ್ಟ್ ಸ್ಟಿಚ್ ಮಾಡ್ಕೋತೀನಿ. ಆ ಪೈಪಿಂಗ್ ಮೇಲೆ ಯಾವ ರೀತಿ ನಾವು ಪೈಪಿಂಗ್ ಪಕ್ಕ ಸ್ಟಿಚ್ ಹಾಕಿದ್ದೀವೋ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಈಗ ಬಾಟಮಲ್ಲಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಸ್ಟಿಚ್ಚಿಂಗಿಗೆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ ನಾನು. ಈ ರೀತಿ ಹಾಕ್ಕೊಂಡ್ಮೇಲೆ ನೀವು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ನೀಟಾಗಿ ಟರ್ನ್ ಆಗುತ್ತೆ ಅಂತ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡು ನೀವು ಬಟ್ಟೆ ಅನ್ನೋದನ್ನು ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ. ನೀವು ಲೈನಿಂಗ್ ಕಡೆ ಕೂಳೆ ಇರೋ ಥರ ಇಟ್ಟು ಒಂಥರ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಗೆ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ನೀಟಾಗಿ ಫೋಲ್ಡಿಂಗ್ ಬರ್ದಿರ ಬಾಟಮಲ್ಲಿ ನೀಟಾಗಿ ಕೂರುತ್ತೆ. ಈಗ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳೋಣ. ಆಗ ಪೈಪಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಆದಮೇಲೆ ಲೈನಿಂಗ್ನ ಪೂರ್ತಿ ಅಟ್ಯಾಚ್ ಮಾಡ್ಕೊಬಿಡೋಣ ಸುತ್ತು. ಎರಡು ಕಡೆನೂ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಸ್ಕ್ಯಾಲಪ್ದು ಏನಿದೆ ಅದನ್ನು ಅಷ್ಟೇ ಲೈನಿಂಗ್ನ ಮೇನ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಬಿಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾವು ಇದನ್ನು ಈ ಒಂದು ಬಾಟಮ್ಗೆ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಇಟ್ಟು ನೀಟಾಗಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ವಿ 1/2 ಇಂಚಿಗೆ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಕರೆಕ್ಟಾಗಿ ನೆಕ್ಕು ಬರ್ತಾಯಿದೆಯಾ ಅಂತ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಲೆಂತ್ ಎಷ್ಟು ಬೇಕು ಎಷ್ಟು ನೀವು ಬಿಟ್ಟಿದ್ದೀರಾ ನೋಡ್ಕೊಳ್ಳಿ ಒಂದ್ಸಲ. ಈ ರೀತಿ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ.
ಎಸ್ಪೆಷಲಿ ಬಿಗಿನರ್ಸ್ ಆದರೆ ಗುಂಪಿನಲ್ಲಿ ಸೆಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲೊಂದು ಚೂರು ರಫ್ ಹೊಡ್ಕೊಳ್ಳಿ, ಅದು ಸ್ಟ್ರಾಂಗ್ ಆಗಿರುತ್ತೆ ಸ್ಟಿಚ್ಚು. ಈಗ ಈ ಕಡೆಗೂ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಆ ಸ್ಕ್ಯಾಲಪ್ ಏನು ಕಟ್ಟಿಂಗ್ ಇದೆಯೋ ಅದು ಕಾರ್ನರಲ್ಲೇ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನಿಮ್ಗೆ ಫಿನಿಶಿಂಗ್ ನೀಟಾಗಿರುತ್ತೆ. ನೀವು ಸ್ಟಿಚ್ ಕೂಡ ಅಷ್ಟೇ ಒಂದೇ ಡಿಸ್ಟೆನ್ಸಲ್ಲೇ ಸ್ಟಿಚ್ ಇರಬೇಕು. ಈ ರೀತಿಯಾಗಿ ನೋಡಿ. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿದ್ದೀರಲ್ಲ ಡಾಟ್ಸ್ಗೆ, ಆ ಡಾಟ್ಸ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಎರಡು ಕಡೆ ಡಾಟ್ಸ್ನ ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ, ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ನಾವು ಮೇಲೆ ನೆಕ್ಗೆ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೋತೀನಿ ನಾನು. ಇದನ್ನ ಐರನ್ ಮಾಡಿಕೊಂಡು ನೆಕ್ ಅನ್ನೋದು ಫಿನಿಶಿಂಗ್ ಕೊಡ್ತೀನಿ. 2.5 ಇಂಚು ನಾನು ನೆಕ್ ಉದ್ದ ತೊಗೊಂಡಿದ್ದೀನಿ. ವಿಡ್ತು 4.5 ಇಂಚು ನಾನು ಬಿಟ್ಟಿರೋದು ನೆಕ್ಗೆ ವಿಡ್ತಿಗೆ. ಸೊ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈಗ ಈ ಬ್ಲೌಸ್ದು ಮಿಡ್ಲಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಫೋಲ್ಡ್ ಮಾಡಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಆ ಕ್ಯಾನ್ವಾಸ್ದು ಅಷ್ಟೇ ಮಿಡ್ಲಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ. ಈ ರೀತಿ ಇಟ್ಟು ಗುಂಡ್ಪಿನ್ ಹಾಕ್ಕೊಳ್ಳಿ. ಲೈನಿಂಗು ಜರಗದೆ ಇರುತ್ತೆ ಅಂತ. ಸೊ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಬಿಟ್ಟು ನೀವು ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನಾನು ಹಾಕೋ ಎಲ್ಲ ವಿಡಿಯೋಸು ನೀವು ನೋಡ್ಬೋದು. ಇನ್ನೂ ಹೆಚ್ಚು ಡಿಸೈನ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಲೂಸ್ ಸ್ಟಿಚ್ ಹಾಕ್ಕೋತೀನಿ. ಮತ್ತು ನಾನು ಎಮ್ಮಿಂಗ್ ಮಾಡಿಕೊಂಡು ಆ ಸ್ಟಿಚ್ ಅನ್ನೋದು ರಿಮೂವ್ ಮಾಡ್ಕೋತೀನಿ. ನಿಮ್ಗೆ ಔಟ್ಲುಕ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಎಲ್ಲಿ ಬೇಕಾದ್ರೆ ನೀವು ಬೀಟ್ಸ್ ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.